ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜಯರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋರವಿಹಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ಮೃಗಶಿರ ನಕ್ಷತ್ರ. ಈ ದಿವಸ ಈ ಆಕಾಶಕಾಯದಲ್ಲಿ ಬುಧನ ಸಂಚಾರ, ಅವನ ಪಥ ಬದಲಾವಣೆಯನ್ನು ಗಮನಿಸಬಹುದು. ಇಷ್ಟು ದಿವಸ ಆತ ಮಕರ ರಾಶಿಯಲ್ಲಿದ್ದ, ಈ ಹೊತ್ತಿನಿಂದ ಆತ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಬುಧ ಈ ನವಗ್ರಹಗಳಲ್ಲಿ ಅತ್ಯಂತ ಜಾಣಗ್ರಹ, ಬುದ್ಧಿಬಲದವನವನು ಅಂತ. ಬುದ್ಧಿಬಲ ವಸ್ತುತಃ ಅಲ್ಲಿ ಹೇಳುತ್ತೆ ಶಾಸ್ತ್ರದಲ್ಲಿ, ವಿದ್ಯಾ ಬಂಧು ವಿವೇಕ ಮಾತುಲ ಸುಹೃದ್ ವಾಕ್ಕರ್ಮ ಕೃದ್ಬೋಧನ ಅಂತ ಹೇಳುತ್ತೆ. ಅವನು ಯಾವ್ಯಾವುದಕ್ಕಪ್ಪ ಅಧಿಪತಿ ಅಂತಂದರೆ ವಿದ್ಯೆಗೆ. ನಮಗೆ ಏನಾದರೂ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಬೇಕು ಅಂತಂದರೆ ಅದಕ್ಕೆ ಬುಧನ ಅನುಗ್ರಹ ತುಂಬ ಚೆನ್ನಾಗಿರಬೇಕು. ವಿದ್ಯಾ ಬಂಧು, ಈ ಬಂಧು ವರ್ಗದವ್ರ ಜೊತೆಗೆ ಕಲಹ ಇರಬಾರ್ದು ಅಂತಂದರೆ ಬುಧ ತುಂಬ ಚೆನ್ನಾಗಿರಬೇಕು. ವಿವೇಕ, ವಿವೇಕಕ್ಕೂ ಗುರುವಿಗೆ ಹೇಳ್ತಾರೆ, ಬುಧನಿಗೂ ಸ್ವಲ್ಪ ಮಟ್ಟಿಗೆ ಹೇಳ್ತಾರೆ, ಸ್ವಲ್ಪ ಅವನಿಂದಲೂ ಬರ್ತದೆ. ಮಾತುಲ ನೋಡಿ, ಇದು ಸೋದರ ಮಾವನನ್ನು ಹೇಳ್ತಕ್ಕಂಥದ್ದು. ಸೋದರ ಮಾವನರ ಜೊತೆಗೆ ನಾವು ಚೆನ್ನಾಗಿದ್ದೀವಿ, ಜಗಳ ಆಡ್ತಾ ಇಲ್ಲ ಅಂದರೆ ಅದಕ್ಕೆ ಬುಧ ಚೆನ್ನಾಗಿರಬೇಕು. ಸುಹೃತ್, ವಿದ್ಯಾ ಬಂಧು ವಿವೇಕ ಮಾತುಲ ಸುಹೃತ್. ಸುಹೃತ್ ಅಂದರೆ ಕ್ಲೋಸ್ ಫ್ರೆಂಡ್ಸ್ ಅಂತೀವಲ್ಲ, ಯಾರ ಜೊತೆ ಸ್ನೇಹಿತರು ಚೆನ್ನಾಗಿದ್ದಾರೋ ಅವನಿಗೆ ಸ್ನೇಹಿತರು ಬಳಗ ಜಾಸ್ತಿಯಪ್ಪ. ಅವನಿಗೆ ಯಾವ ಬಂಧುಗಳಿಲ್ಲ ಆದರೆ ಸ್ನೇಹಿತರಿರ್ತಾರೆ. ಇದು ತಪ್ಪು. ಬಂಧುಗಳಿರ್ತಾರೆ, ಸ್ನೇಹಿತರು. ಬುಧ ಚೆನ್ನಾಗಿದ್ಬಿಟ್ರೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ, ಮತ್ತು ಎಲ್ಲರೂ ಒಳ್ಳೆ ಸಜ್ಜನ ಸುಹೃನ್ ಮಿತ್ರರು. ವಾಕ್ಕರ್ಮ ಕೃದ್ಬೋಧನ ಅಂತ. ಮಾತು ಬುಧ ಚೆನ್ನಾಗಿದ್ದರೆ ಚೆನ್ನಾಗಿ ಮಾತಾಡ್ತಾರೆ. ಬುಧ ಕೆಟ್ಟ ಗ್ರಹದ ಜೊತೆಗೆ ಸೇರಿದ್ರೆ ಅವಾಚ್ಯ ಶಬ್ದಗಳೇ ಬರೀ ಬೆಳಗಾಗಿದ್ದರೆ ಬಾಯಿ ತೆಗೆದ್ರೆ ಮತ್ತೆ ಗಂಗಾ ಜಲ ಕುಡ್ಕೊಂಡು ಬಾಯಿ ಶುಚಿ ಮಾಡ್ಕೊಳ್ಬೇಕು. ಹಾಗೆ ಮಾತಾಡ್ತಾರೆ ಬುಧ ಕೆಟ್ಟ ಗ್ರಹದ ಜೊತೆಗಿದ್ದರೆ. ಕರ್ಮ ನಾವು ಮಾಡ್ತಕ್ಕಂಥ ಕೆಲಸದ ಶಕ್ತಿ, ಕರ್ಮಕ್ಕೂ ಅವನೇ ಕಾರಕ. ಇಷ್ಟೆಲ್ಲ ಬಹಳ ಚೆನ್ನಾಗಿ ನಳನಳಿಸುವ ಹಾಗಿರಬೇಕು ಇವೆಲ್ಲ ಬಾಂಧವ್ಯಗಳು, ಕೆಲಸಗಳು, ಮಾತುಗಳು ಅಂತಂದರೆ ಬುಧ ತುಂಬ ಚೆನ್ನಾಗಿರಬೇಕು. ಆದರೆ ಈಗ ಬುಧ ನೀಚಾಭಿಲಾಷಿ ಆಗ್ತಾ ಇದ್ದಾನೆ. ಇದ್ಯಾವುದು ಕೂಡ ಸಹಾಯ ಮಾಡೋದಿಲ್ಲ, ಹಾಗಾಗ್ಬಿಡುತ್ತೆ. ಯಾಕೆಂದರೆ ಅವನು ಬಲ ಕಳ್ಕೊಳ್ತಾ ಇದ್ದಾನೆ. ನೀಚನಾಗಿಲ್ಲ ಅದೃಷ್ಟವಶಾತ್. ಇನ್ನೂ ಒಂದು ಸ್ವಲ್ಪ ದಿನಗಳ ಕಾಲ ಇದೆ. ಸ್ವಲ್ಪ ಮಟ್ಟಿಗೆ ಅವನು ಮಿತ್ರ ಕ್ಷೇತ್ರದಲ್ಲಿದ್ದಾನಲ್ಲ, ಹೀಗಾಗಿ ಸ್ವಲ್ಪ ಪರವಾಗಿಲ್ಲ ಅಂತ ಸಮಾಧಾನ ಮಾಡಿಕೊಳ್ಬೇಕು. ಇಂಥ ಬುಧ ಯಾವ್ಯಾವ ರಾಶಿಗೆ ಯಾವ್ಯಾವ ರೀತಿಯ ತೊಡಕುಗಳನ್ನು ಮಾಡ್ತಾನೆ ಆ ನಂತರದಲ್ಲಿ ನೋಡೋಣ. ಅಂತೂ ಈ ದಿವಸ ಈ ಬುಧನ ಪರಿವರ್ತನೆ ಕಾರಣದಿಂದಾಗಿ ಎಲ್ಲರೂ ಯಾರು ಇದನ್ನು ನಂಬುತ್ತೀರೋ, ಅತಿಯಾಗಿ ಒಂದು ಭರವಸೆ ಇಟ್ಕೊಂಡಿದ್ದೀರೋ ಇದು ನವಗ್ರಹಗಳ ಮೇಲೆ, ಅವರೆಲ್ಲ ಈ ದಿವಸ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಬೇಳೆ, ಹಸಿರು ವಸ್ತ್ರದಲ್ಲಿ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ತುಂಬಿ ದಾನ ಮಾಡಿದ. ಹೆಸರು ಕಾಳು ತುಂಬ ಇದು ಅವನ ಧಾನ್ಯ. ಅದು ಹಸಿರು ವಸ್ತ್ರ, ಹಸಿರು ಆ ಹೆಸರು ಕಾಳು, ಅದು ಹಸಿರಾಗೇ ಇರುತ್ತೆ, ಅಥವಾ ಹಸಿರು ತರಕಾರಿಯೂ ಆಗಬಹುದು. ಇದನ್ನು ದಾನ ಮಾಡುವುದರಿಂದ ಅದು ತುಂಬ ಅನುಕೂಲ ಆಗುತ್ತೆ. ಬುಧನ ಅನುಗ್ರಹಕ್ಕೆ ಪಾತ್ರರಾಗ್ತೀರ. ಹೀಗಾಗಿ ವಿಷ್ಣು ಸನ್ನಿಧಾನಕ್ಕೆ ಕೊಟ್ಟು ಬನ್ನಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.